ಜಗಳ ಚೆನ್ನಾಗಿ ಇವತ್ತು ನಂಬುಟ್ರಾ ಎಲ್ಚನಹಳ್ಳಿಗೆ ಹೋಗಿದ್ರಿ ನಂಬುಟ್ರಾ ಈ ವ್ಲಾಗ್ ನೋಡ್ರೆ ಅವಳಿಗೆ ಗೊತ್ತಾಗುತ್ತೆ ಬಕ್ರಾ ಮಾಡಿದೆ ಅವಳಿಗೆ ಅಂತ. ಸೊ ಈಗ ಒಂದಷ್ಟು ರೇಷನ್ ನ ತಗೊಂಡೋಗಿ ಕೊಡೋಣ ಅಂತ ಪ್ಲಾನ್ ಮಾಡಿದೀವಿ. ಬಾಹುಬಲಿ ಸ್ಟೈಲ್ ಎತ್ಕೊಂಡು ಹೋಗ್ತಾ ಇದೀವಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ನಮ್ಮ ಕಾರಲ್ಲಿ ಈಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದೀವಿ. ಸೊ ನಮ್ಮ ಅಕ್ಕಗೆ ಸರ್ಪ್ರೈಸ್ ಇದೆ ಆ್ಯಕ್ಚುಲ್ ಆಗಿ. ಸೊ ತುಂಬ ದಿನ ಆಗಿತ್ತು ನಮ್ಮ ಅಕ್ಕ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ. ಹಂಗೆ ಒಂಚೂರು ನಮ್ಮ ಅಮ್ಮ ಅಪ್ಪ ಎಲ್ಲ ಅಲ್ಲೇ ಇದ್ದಾರೆ, ಒಂಚೂರು ಮಾತಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ನಾನು ಮತ್ತೆ ಸಿ ಅಂಕಲ್ ಅಲ್ಲಿದ್ದಾರ. ಅಲ್ಲೇ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ಸೀಟ್ ಬೆಲ್ಟ್ ಹಾಕಪ್ಪ ನೀನು. ನಾನು ಸಿ ಮಾತಾಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಇಲ್ಲ ನಮ್ಮ ಅಕ್ಕ ಮನೆ ನಾಗರಬಾವಿ. ಇವಾಗ ತುಂಬಾ ಖುಷಿ ಆಗುತ್ತೆ ಜ್ಞಾಪಿಸ್ಕೊಂಡ್ರೆ. ಇಲ್ಲ ಅಂದ್ರೆ ಹಿಂಗ್ ಹೋಗಕ್ ಆಗ್ತಾನೆ ಇರ್ಲಿಲ್ಲ, ಹಿಂಗ್ ಮನ್ಸು ಬರ್ತಿರ್ಲಿಲ್ಲ. ಸುಮ್ನೆ ಏನೋ ಎಲ್ಲೋ ಕೂತಿದ್ವಿ ನಾನು ಸಂಜೆ ಒಂದ್ ಕೆಲಸ ಮುಗಿಸ್ಕೊಂಡು ಅಕ್ಕ ಮನೆಗೆ ಹೋಗೋಣ ಹೋಗೋಣ ಅಷ್ಟೇ ಪಟ್ ಅಂತ ಹೊರಟಿದೀವಿ. ಈ ತರ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಅಟ್ಲೀಸ್ಟ್ ಹೋಗ್ಬೋದು. 15-14 ಕಿಲೋಮೀಟರ್ 18-20 ಇದ್ರೆ ಹೋಗ್ಬೋದು ಗೈಸ್. 35 ಭಯ ಬೀಳ್ಬಾರ್ದು ಗೈಸ್. 35 18 ಅಂಡ್ ಇಷ್ಟೊತ್ತ ಖಾಲಿನೂ ಇರುತ್ತೆ ರೋಡು. ಎನಿವೇಸ್ ಈಗ ಹೋಗಿ ಮಾತಾಡ್ಸ್ಕೊಂಡು ನಮ್ಮ ಅಕ್ಕ ಒಂಚೂರು ಐಸ್ ಕ್ರೀಮ್ ತಿನ್ಸ್ಕೊಂಡು ವಾಪಸ್ ಮನೆಗೆ ಬರೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಅಕ್ಕ ಕಾಲ್ ಮಾಡಿದ್ಲು, ನಾನು ಬಾಯ್ ಬಿಟ್ಬಿಟ್ಟೆ ಬರ್ತಾ ಇದ್ದೀನಿ ಅಂತ. ಬಟ್ ನಮ್ಮ ಅಕ್ಕ ಎಲ್ಲಿದ್ಯಾ ಅಂತ ಕೇಳಿದ್ಲು. ಈ ಥರ ಬರ್ತಾ ಇದ್ದೀನಿ ಮನೆಗೆ ಅಂದೆ. ಎಷ್ಟೊತ್ತು ಅಂದ್ಲು? 1 ಅವರ್ ಅಂದೆ. 1 ಅವರ್ ಏನಕ್ಕೆ ಅಂದ್ಲು. ಯಾವ ಮನೆಗೆ ಹೋಗ್ತಾ ಇದೆಯಾ ನೀನು ಅಂದ್ಲು. ಎಲ್ಚನಹಳ್ಳಿ. ಅಯ್ಯೋ ಎಲ್ಚನಹಳ್ಳಿಗೆ ಹೋಗ್ತಾ ಇದ್ದೀನಿ ಸೋನು, ಹಳೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಅದನ್ನೇ ನಂಬ್ಕೊಂಡು ಎಲ್ಲ ಜೋಕ್ ಮಾಡ್ಕೊಂಡು ನಗ್ತಿರ್ತಾರೆ. ಈಗ ನಾವು ಹೋಗಿ ಸರ್ಪ್ರೈಸ್ ಕೊಡೋಣ ಬನ್ನಿ. ಈ ವ್ಲಾಗ್ ನೋಡ್ರೆ ಅವಳಿಗೆ ಗೊತ್ತಾಗುತ್ತೆ ಬಕ್ರಾ ಮಾಡಿದೆ ಅವಳಿಗೆ ಅಂತ. ನಾನು ಇನ್ನೂ ನಾಗರಬಾವಿಗೆ ಆನ್ ದ ವೇ ಇದ್ದೀನಿ. ಬಕ್ರಾ ಮಾಡಿದೆ ನಿನ್ನ ಸೀಮಾ ಸೋನು, ನನ್ನ ಆಪೋಸಿಟ್ ವ್ಲಾಗರ್. ನಿನ್ನ ಬಕ್ರಾ ಮಾಡಿದ್ದೀನಿ. ಎಷ್ಟು ಖಾಲಿ ಇದೆ ನೋಡಿ ರೋಡ್. ಇದು ಎಷ್ಟು ಖಾಲಿ ಇದೆ. ಯೂಶಲ್ ಆಗಿ ಇಷ್ಟೇ ಖಾಲಿ ಇರುತ್ತಲ್ವಾ ಆಶಾ? ಇರಲ್ವಾ ಇಲ್ಲಿ? ಅಲ್ಲಿ ಹಿಂದೆ ಜಾಮ್ ಇರುತ್ತೆ ಅಷ್ಟೇ, ಇಲ್ಲಿ ಜಾಮ್ ಇರಲ್ಲ ಗೈಸ್. 16 Pro Max ಎಲ್ಲ ರಿಲೀಸ್ ಆಗ್ತಿದೆ, 13th ಬರ್ತಾ ಇದೆ. ಏನೋ ತುಂಬ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅನಿಸ್ತು ಕಮೆಂಟ್ ಹಾಕಿ. ತುಂಬ ಡಿಫ್ರೆನ್ಸ್ ಇಲ್ಲ, ಕ್ಯಾಮ್ರಲ್ಲೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಒಂದು ಚೂರು ಡಿಫ್ರೆನ್ಸ್ ಇದೆ ಅಂತಿದ್ದಾರೆ. ಎನಿವೇಸ್ ನಾವು ಬೈ ಮಾಡಬೇಕಾ ಬೇಡವಾ ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡೋಣ. ಅಲ್ಲ ಯಾರೋ ನೋಡಿದ್ದೀನಲ್ಲ ಅನ್ಕೊಂಡೆ ಆಗಿಂದ. ಹಾಯ್, ಮನೇಲಿ ಇಲ್ಲಿ ಬಂದಿದ್ದೀರಾ? ಸರ್ಪ್ರೈಸ್ ಕೊಡೋಣ ಅಂತ ಕೊಡ್ರೆ. ಪಾರ್ಟಿ ಹೊಸ ಮನೆದು ನಿಮ್ದು. ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ನೀವೇ ಕೆಳಗಡೆ ಎಲ್ಲ ನಂಬಿಟ್ಟವ್ರೆ ಎಲ್ಚನಹಳ್ಳಿಲಿ ಇದ್ದೀನಿ ನಾನು ಅಂತ. ಮಾಡಿರೋದೇ ಒಂದಿನ. ಯಾವ ಕೈನ? ಈ ಕೈ ತಾನೆ. ಮುಟ್ಟಿ ನೋಡ್ರಿ, ಒಂದ್ಸರಿ ಮುಟ್ಟಿ ಇರೋ ನೋಡ್ರಿ, ಒಂದ್ಸರಿ ಮುಟ್ಟಿ ಕೊಡ್ರಿ. ಇಲ್ಲಿ ಈ ಕೈ ಕೊಡ್ರಿ. ನನ್ನ ಮಗನೇ ಯಾವ ಕೈ? ಈ ಕೈನ ಆ ಕೈನ? ಬಾರೋ 3 floors ಓಡೋಗ್ಬಿಟ್ಟ ಅವನು. ಸೆಕೆಂಡ್ ಫ್ಲೋರ್ ಕೊಡ್ರೆ ಮಲ್ಕೊಂಬಿಟ್ಟವ್ರು ಅನ್ಸುತ್ತೆ. ಫುಲ್ ಇನ್ನೂ ಅರೇಂಜ್ಮೆಂಟ್ ಮಾಡ್ಬೇಕಾಗ್ರೆ. ಈ ಕಡೆ ನಮ್ಗೆ ಎಷ್ಟು ಓದ್ನಿಟ್ಟಿದೆ ಮಗನೇ. ಎಕ್ಸರ್ಸೈಸ್ ಮಾಡ್ಬೇಕ. ನಂಬುಟ್ರಾ ಎಲ್ಚನಹಳ್ಳಿಗೆ ಹೋಗಿದ್ರಿ ಅಂತ ನಂಬುಟ್ರಾ? ನಾವು ಡವ್ ಮಾಡಿದ್ದು ನಮ್ದತಾನೆ. ನೀನು ನಿಜ ನಮ್ದತಾನೆ. ಒಂದ್ಸತಿ ಹೋಗಿದ್ದಲ್ಲಪ್ಪ. ಒಂದ್ಸತಿ ಹೋಗಿದ್ದೆ, ನೀನೇ ನಿನ್ನ ಬಕ್ರಾ ಮಾಡಿ. ಒಂದ್ಸತಿ ನೀನೇ ಹೋಗಿದ್ದಲ್ಲ, ಅದಕ್ಕೆ ಹೋಗಿರ್ತೀಯ ಅನ್ಕೊಳ್ಳೋದು. ಇದೆಲ್ಲ ತಿಂದು ನಮ್ಮ ಅಕ್ಕ ನೋಡಿ ಬೀಮ್ ಬ್ಯಾಗ್ ತರ ಆಗ್ಬಿಟ್ಟವಳೆ. ಬೀಮ್ ಬ್ಯಾಗ್ ಆಗ್ಬಿಟ್ಟವಳೆ. ಹೌದಾ? ಈ ಆಕ್ಟಿಂಗ್ ಎಷ್ಟು ನೋಡಿಲ್ಲ ನಾವು. ಸುಮ್ನೆ ಮಲ್ಕೊಂಡು ಕೇಳಿಸ್ಕೊಳ್ಳೋದು ಏನ್ ಮಾತಾಡ್ತವ್ರೆ ಅಂತ. ಎದುರ್ಸಕ್ ಇಲ್ಲಿ ಎದುರ್ಸಕ್ ನಿಂತಿರೋದು. ಹಾಯ್, ಹೌ ಆರ್ ಯು? ನೋಡಿ ನನ್ಗೆ ಎದುರ್ಸಕ್ ಅಲ್ಲಿ ನಿಂತಿರೋದು. ನನ್ ಬಂದ್ಮೇಲೆ ಬಾ ಅಂತಿರೋದು. ದೇವ್ರು ಲುಕ್ ವೈಸು ಸೇಮು, ತಲೆನೂ ಸೇಮು. ಇಷ್ಟ ಕೊಟ್ಟಿರೋ ತಲೆ, ಬ್ರೈನ್, ಮೆದ್ಲು ಇಷ್ಟ ಕೊಟ್ಟಿರೋದು ಇಬ್ಬರಿಗೂ ಸೇಮ್ ಗೈಸ್. ಸೇಮ್ ಟು ಸೇಮ್. ಅವರು ಇವ್ರು ಏನ್ ಕ್ವಶನ್ ಕೇಳ್ತಾರೋ ಅದೇ ಕ್ವಶನ್ ನಮ್ಮ ಅಕ್ಕ ಕೇಳ್ತಾಳೆ. ಅವಳು ಏನ್ ಕ್ವಶನ್ಗೆ ಏನ್ ಆನ್ಸರ್ ಮಾಡ್ತಾರೋ ಅದೇ ಆನ್ಸರ್ ನಮ್ಮ ಅಮ್ಮ ಮಾಡ್ತಾರೆ. ಕರೆಕ್ಟ್ ಪ್ರೌಡ್ ಆಗಿರ್ಬೇಕು ನೀನು. ಮಿಸ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರ ತಲೆ ಮೇಲೆ ಐರನ್ ಬ್ಯಾಗ್ ಬೀಳಿಸ್ಬಿಡೋರು. ಅದಕ್ಕೆ ಇವಳಿಗೆ ನಾ ಅಮ್ಮ ಮಾಡೋ ಕೈಯಲ್ಲಿ ಅಡ್ಗೆ ತಿಂತೀನಿ ನಾ ಅಮ್ಮಗೆ ಬೈತಿಯಲ್ಲೋ. ಹಿಂಗೆ ಬೆಂಕಿ ಹಚ್ಚೋದು. ಅವನು ವರ್ಕೌಟ್ ಮಾಡಿ ನಾವು ಅವನ್ಗೆ
ಬಾರ ಊಟ ಮಾಡಿ ಬರ. ಗೈಸ್ ನಾನು ವ್ಲಾಗೇ ಮಾಡಿಲ್ಲ ಹೊಸ ಮನೆದು. ರೂಮ್ ಟೂರು ಮಾಡಿಲ್ಲ, ಹೋಮ್ ಟೂರು ಮಾಡಿಲ್ಲ, ಏನು ಮಾಡಿಲ್ಲ. ಖಾಲಿ ಮನೆನೂ ತೋರ್ಸ್ದ, ಇವಾಗ ಎಲ್ಲ ನೀಟ್ ಮಾಡಿರೋ ಮನೆನೂ ತೋರಿಸ್ತವನೆ ಬಂದು. ಗೈಸ್ ಕರೆಕ್ಟ್. ಈಗ ನಿಮ್ಮ ಖಾಲಿ ಮನೆ ತೋರಿಸ್ದೆ, ಈಗ ಸೆಟ್ ಆಗ್ತಿರೋ ಮನೆ ಹೋಮ್ ಟೂರ್ ಮಾಡ್ತೀನಿ ಬನ್ನಿ. ಇದು ನೋಡಿ ಸೋಫಾ ಇಟ್ಟಿದ್ದಾರೆ, ಇಲ್ಲಿ ಸೋಫಾ ಬರುತ್ತೆ, ಇಲ್ಲಿ ಸೋಫಾ ಇದೆ, ಅದು ಅಲ್ಲಿ ದಿವಾನ ಇದೆ, ಮತ್ತೆ ಒಳಗೆ ಆ ರೂಮು. ವೈಫೈ ಪಾಸ್ವರ್ಡ್ ಟಿವಿ ನೋಡ್ಕೊಳ್ಳಿ, ಈ ರೋಡಲ್ಲಿ ನೋಡ್ಕೊಳ್ಳಿ. ವೈಫೈ ಪಾಸ್ವರ್ಡ್ ಹೇಳ್ತೀನಿ, ಇಲ್ಲಿ ಬಂದು ಫ್ರೀ ವೈಫೈ ಯೂಸ್ ಮಾಡಿ. ನೋಡಿ ಗೈಸ್ ಗೌಡ್ರು ಬಂತು. ಅಮ್ಮ ನಮಸ್ಕಾರ. ಹಾಯ್ ಹಾಯ್. ನೋಡಿ ಬಂದ ತಕ್ಷಣ ಹೆಂಡತಿ ಬ್ಲಾಗೆ ಹಾಕ್ತಾರೆ ಗೌಡ್ರು. ಅದು ಯಾವ್ದೋ ಬಂತು, ಸ್ಕಿಪ್ ಮಾಡ್ಬೇಕು ಗೌಡ್ರೆ, ಅದನ್ನ ಸ್ಕಿಪ್ ಮಾಡ್ಬೇಕು ಅದನ್ನ. ಜಗಳ ಚೆನ್ನ ಇವತ್ತು. ಕಂಟೆಂಟ್ ಇಲ್ಲ ಇವತ್ತು, ಕಂಟೆಂಟ್ ಬೇಕು ಗೌಡ್ರೆ. ಅಯ್ಯೋ ಗೌಡ್ರೆ ಅದು ಬೇಡ, ಅದು ಸ್ಕಿಪ್ ಮಾಡ್ಬಿಡಿ, ಅದ್ ಹಾಕೊಳ್ಳಿ ಬೇಕಿದ್ರೆ ಪರವಾಗಿಲ್ಲ. ವ್ಲಾಗ್ ಮಾಡಕ್ ಪ್ರಾಬ್ಲಮ್ ಆಗ್ತಾ ಇದೆ ಗೈಸ್ ನನ್ಗದು. ಅಲ್ಲ ನಾನೊಂದು ಹೇಳೋದು, ಆಮೇಲೆ ಅವಳು ಉರ್ಕೊಳ್ಳೋದು ಯಾಕೆ ಬೇಕು. ಆದ್ರೂ ಆಗಿಂದ ನಿಮ್ಮ ರೇಗಿಸ್ತೋಡೆ ಏನ್ ಹೇಳಲ್ವಾ ಗೌಡ್ರೆ? ಹೇಳಿದ್ರೆ ಅದೇ ಹೇಳಲ್ವಾ? ಓ ನಾನು ಹಂಗ ನಮ್ಮ ಟಾಸ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಒಳ್ಳೆ ಕಂಟೆಂಟ್ ಬರ್ತಾ ಇದೆ, ಆರಾಮಾಗಿರಿ. ಹೋಗೋಷ್ಟರಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತೆ. ಇವತ್ತು ರಜಾ ಹಾಕ್ಬಿಟ್ಟು ನಾ ಅಮ್ಮ ಕೈಲಿ ಹೋಮ್ ವರ್ಕ್ ಮಾಡ್ತಿದ್ದೇನಂತೆ. ಇಲ್ಲಿ ನೋಡಿ, ಓ ನಾ ಅಮ್ಮ ನಮ್ದೇ ನೋಟ್ಸ್ ಬರ್ಕೊಟ್ಟಿಲ್ಲ ಗೊತ್ತಾ? ನನ್ನ ಹ್ಯಾಂಡ್ ಅವನ ಹ್ಯಾಂಡ್ ಸೇಮ್ ಇದೆ. ಹೌದಾ? ನನ್ನ ಹ್ಯಾಂಡ್ ರೈಟಿಂಗ್ ಯಾರು ಬರೆಯಕ್ಕಾಗಲ್ಲ ಸಂಜಯ್. ಹೆಂಗೆ ಸಂಜಯ್ ಆಗುತ್ತೆ ಯಾರ್ಕೆಲ್ಲಾದ್ರು? ನಮ್ಮ ಅಪ್ಪನ ಕೈಲಿ ಆಗಿಲ್ಲ, ನಮ್ಮ ಅಪ್ಪನ ಯಾರ ಕೈಲೂ ಆಗಲ್ಲ. ಏನ್ ಫೇಲ್ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳಿ. ಯಾರು ಫೇಲ್ ಆಗಿಲ್ಲ, ಲೈಫಲ್ಲಿ ಪಾಸ್ ಆಗ್ತಿದ್ದೀವಿ. ಫೇಲ್ ಆಗಿದೆ, ಅಮ್ಮ ಸೈಲೆಂಟ್ ಆಗ್ಬಿಟ್ಟಿರಲ್ಲ. ಅಮ್ಮ ಕೊಟ್ಲಾ ಕಾಸು ಇಳು? ನಮ್ಮ ಬಾವ ಆಗಿಂದ ವೈಫೈ ಪಾಸ್ವರ್ಡ್ ಹಾಕಕ್ ಒದ್ದಾಡ್ತವ್ರೆ, ಅದು ಕನೆಕ್ಟ್ ಆಗ್ತಾ ಇಲ್ಲ. ಇದಾ ಟ್ಯಾಟು? ಅದು ನಾನು ಯಾರಿಗೂ ತೋರಿಸಿಲ್ಲ ಟ್ಯಾಟು, ಅದು ಸರ್ಪ್ರೈಸ್ ಟ್ಯಾಟು. ಇನ್ನು ಆಡಿಯನ್ಸ್ಗೂ ರಿವೀಲ್ ಮಾಡಿಲ್ಲ. ಅದಂತ ನಾನು ಎಡಿಟ್ ಮಾಡೋದು ಕೊಡ್ರಿ ಬ್ಲಾಗು. ನೀವು 10 ಸರಿ ಕಟ್ ಮಾಡ್ತೀನಿ. ಏನ್ ಹಿಂಗನ್ಬಿಟ್ರಿ? ನನ್ನ ಈ ಟ್ಯಾಟು ನೋಡಿ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಇನ್ನು. ಈ ತರ ಸ್ಕೇಲಿಗೆ ನಾವು ಅವಾಗ ಸಾಯ್ತಿದ್ವಿ ಸ್ಕೂಲಲ್ಲಿ ಇದ್ದ. ಸರಿ ಮಾಡು ಶಾ ಅಲ್ವಾ? ಒಳಗಡೆ ಇದೆ, ಒಳಗಡೆ ಇದೆ. ಹೇಳಿ ಇದು. ಹಾ ನೋಡಿ ಈ ಸ್ಕೇಲ್. ಸಂಜೆ ತೋರ್ಸು. ಹಿಂಗ್ ಹೊಡೆದ್ರೆ ಇದು ಚಿಕ್ಕ ವಯಸ್ಸಲ್ಲಿ ಹೊಡೆದಾಗ ಹಿಂಗ್ ಮಚ್ಕೊಂಬಿಡೋದು. ನನ್ನ ಕೈಗೆ ಫುಲ್ ಒಂದು ರೌಂಡ್ ಆಗ್ತಾ ಇತ್ತು. ಇವಾಗ ನೋಡಿದ್ರೆ ಇವಾಗ ಕೈಗಾಗಲ್ಲ. ಒಮ್ಮೊಬ್ರು ಗೊತ್ತಾಗೋಯ್ತು. ಅಲ್ಲ ಹೇಳಿದ್ರಲ್ಲ ಹಂಗ ಹೇಳಿರಿ ಬ್ರೋ. ಈಗ ಹೇಳಿರಿ ಹೆಂಗ್ ಹೇಳಿದ್ರಿ? ಹಂಗೆ ಇವಾಗ ಇದೆಲ್ಲ ಮರ್ಚ್ಬೇಕು. ಅಯ್ಯೋ ಮಲೇಷಿಯಿಂದ ತಂದಿರೋ ಬ್ಯಾಗ್ ನೋಡಿ ಹೆಂಗ್ ಬಿಸಾಕೊಳ್ಳ ನಮ್ಮ ಅಕ್ಕ. ಮಲೇಷಿಯಾದ ತಂದಿರೋ ಬ್ಯಾಗ್. ಹಾ ಅಲ್ಲಿ ನೋಡಿ ಗೈಸ್, ಅಮ್ಮ ಪಮ್ಮಗ್ ನೋಡಿ ಶೋಲ್ಡರ್ ಮಸಾಜ್ ಮಾಡ್ತಾವ್ರೆ. ನಾ ಅಮ್ಮ ಲೈಫಲ್ಲಿ ಹಂಗೆ ಮಾಡಿಲ್ಲ ನಂಗೆ. ಕಂಟೆಂಟ್ ಸಿಕ್ತು ನೋಡಿ ಗೈಸ್, ನೋಡಿ ನಾನು ಆಗಿಂದ ನೋಡ್ತಾ ಇದ್ದೀನಿ. ಹೌದಾ? ಇವತ್ತಿಗೆ 1 ತಿಂಗಳು ಬಾಲಿಗೆ ಹೋಗಿ. ಇಷ್ಟೊತ್ತಿಗೆ ಬಾಲಿಲಿ ಇದ್ವಿ ಲಾಸ್ಟ್ ಮಂತ್ ನಾವು. 10ನೇ ತಾರೀಕು ಬಾಲಿಲಿ ಇದ್ವಿ. 9ನೇ ತಾರೀಕು ಫ್ಲೈಟ್ ಹತ್ತಿದ್ವಿ. ಇವತ್ತೆಷ್ಟು ಡೇಟ್? 9. ಇವತ್ತೇ? ಹೌದಾ? ಹಂಗಂದ್ರೆ ಹೌದಾ ಅಷ್ಟು ಬೇಗ? 12 ಬಾಲಿಲಿ ಇದ್ವಿ ಇಷ್ಟೊತ್ತಿಗೆ.
ಮೂವಿ ಹಾಕೊಂಡು ಬಟ್ಟೆ ಮರ್ಚ್ತವ್ರು ನೋಡಿ ಗೈಸ್. ಹೊರಡೋಣ, ನಾಳೆ ಬೆಳಗ್ಗೆ ಕೆಲಸ ಇದೆ ನನಗೂ. ಲೆಟ್ಸ್ ಗೋ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ 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 ಮಿಸ್ ಬಾಯ್ ಮಿಸ್ ಜಾತ್ರೆ ಕಾರ್ಮಿಕ ಇಲ್ಲೇ ಇತ್ತು ಫೋನ್ ಹೇಳ್ರು ಯಾಕೋ ಅಂತ ನೋಡೋಳು ಇಲ್ಲ ಯಾಕೋ ಅಂತವಳು. ಬಾಯ್ ಜಾತ್ರೆ ನಮ್ಮ ಅಕ್ಕನ ಫೋನಲ್ಲೇ ವ್ಲಾಗ್ ಮಾಡ್ತಿರೋದು, ಎಕ್ಸ್ಪೋರ್ಟ್ ಆಗ್ತಾಯಿದೆ ನನ್ನ ಫೋನ್. ಬಾಯ್ ಗೌಡ್ರೆ, ಬಾಯ್, ಗುಡ್ ನೈಟ್, ಸಿ ಯು, ಬಾಯ್ ಬಾಯ್ ಬಾಯ್. ಕೊಡ್ತೀನಿ ರಮ್ಮ. ಏನು ಹೇಳ್ದೆ ಆ ಡೈಲಾಗ್ ಮತ್ತೆ ಹೇಳು, ಏನು ಹೇಳ್ದೆ ಹೇಳು. ಗೈಸ್ ಹೊರಡೋಣ, ನಾಳೆ ಬೆಳಗ್ಗೆ ಕೆಲಸ ಇದೆ ನನಗೂ. ಲೆಟ್ಸ್ ಗೋ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್ ಬಾಯ್. ಮಿಸ್ ಬಾಯ್ ಮಿಸ್ ಜಾತ್ರೆ ಕಾರ್ಮಿಕ ಇಲ್ಲೇ ಇತ್ತು ಫೋನ್ ಹೇಳ್ರು ಯಾಕೋ ಅಂತ ನೋಡೋಳು ಇಲ್ಲ ಯಾಕೋ ಅಂತವಳು. ಬಾಯ್ ಜಾತ್ರೆ ನಮ್ಮ ಅಕ್ಕನ ಫೋನಲ್ಲೇ ವ್ಲಾಗ್ ಮಾಡ್ತಿರೋದು, ಎಕ್ಸ್ಪೋರ್ಟ್ ಆಗ್ತಾಯಿದೆ ನನ್ನ ಫೋನ್. ಬಾಯ್ ಗೌಡ್ರೆ, ಬಾಯ್, ಗುಡ್ ನೈಟ್, ಸಿ ಯು, ಬಾಯ್ ಬಾಯ್ ಬಾಯ್. ಕೊಡ್ತೀನಿ ರಮ್ಮ. ಗೈಸ್ ಫೈನಲಿ ನಾನು ಇವಾಗ ಹೋಗ್ತಾ ಇರೋದು ಗೈಸ್. ನಮ್ಮ ಮನೆಗೆ ಬಂದ್ವಿ ಅಕ್ಕ ಮನೆಯಿಂದ, ರಾತ್ರಿ ಮಲ್ಕೊಂಬಿಟ್ಟೆ. ಈಗ ಒಂಚೂರು ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡೆ ಗೈಸ್. ಈಗ ನಮ್ಮ ಏರಿಯಲ್ಲಿ ಗಣೇಶ ಕೂರಿಸ್ತಾ ಇದ್ದಾರೆ. ಓ ಬಂದಿದೆ ಗಣೇಶ ಇಲ್ಲಿ. ಅವರು ಒಂದು ವಾರದಿಂದ ಅಂದರೆ ಒಂದು ವೀಕ್ ಅಲ್ಲ, ಒಂದು ತಿಂಗಳಿಂದ ಆ್ಯಕ್ಚುಲಾಗಿ ತುಂಬ ಮುಂಚೆಯಿಂದನೇ ಕಲೆಕ್ಷನ್ಗೆ ಬಂದಿದ್ದರು. ಬಟ್ ನಾನು ಇರಲಿಲ್ಲ. ಒಂದೊಂದ್ಸರಿ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಬಟ್ ಅವ್ರ ಹತ್ರ ನಾನು ಅಮೌಂಟ್ ಕೊಟ್ಟಿರಲಿಲ್ಲ, ಏನೋ ಕತೆಗಳಿತ್ತು. ಸೊ ಈಗ ಒಂದಷ್ಟು ರೇಷನ್ನ ತೊಗೊಂಡೋಗಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗಣೇಶ ಇಲ್ಲಿ ಕೂರ್ತಿದ್ದಾರಲ್ಲ, ಸೊ ಅದಕ್ಕೆ ಈಗ ಹೋಗಿ ರೇಷನ್ ಬೈ ಮಾಡಿಕೊಂಡು ತೊಗೊಂಬಂದು ಅವ್ರು ಕೊಡೋಣ. ಲೆಟ್ಸ್ಕೋ. ಗೈಸಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇದೆ, ರೇಷನ್ ಅಂಗಡಿ ಇದೆ ಇಲ್ಲಿ, ಅದಕ್ಕೆ ಬಂದಿದ್ದೀನಿ ಇಸ್ಕೊಳ್ಳೋಕ್ಕೆ. ಒಂದಷ್ಟು ಲಿಸ್ಟ್ ತೊಗೊಂಡಿದ್ದೀವಿ ಅವ್ರ ಹತ್ರ ಏನೇನು ಬೇಕು ಅಂತ, ಅದನ್ನ ಇಸ್ಕೊಂಡು ಹೋಗಿ ಬಂದಿದ್ದೀನಿ. ಅದು ಬೇಡ ಬಿಡಿ, ಇದು ಮಾತ್ರ ಕೊಡಿ, ಅದು 3 ಒಂದೇ ಕಡೆ ಇಸ್ಕೊತೀನಿ. ಗೈಸು ಗಣೇಶ ಅದು ಫುಲ್ಲು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಸರ್ಗೆ. ಫುಲ್ ಬ್ಯುಸಿ ಅಂತೆ, ಫುಲ್ ಆರ್ಡ್ರ್ ಮೇಲೆ ಆರ್ಡ್ರ್. ಇಲ್ಲಿ ಐಟಮ್ಗಳೇ ಇಲ್ಲ, ಒಂದು ಮಾತ್ರ ಸಿಕ್ಕಿದೆ, ಅದನ್ನ ಇಸ್ಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ನೋಡೋಣ. ಎಣ್ಣೆ ಬೇಕು, ಗೋಡಂಬಿ ಬೇಕಂತೆ ಅವ್ರಿಗೆ, ಅದೆರಡು ಬೈ ಮಾಡ್ಕೊಂಡು ಹೋಗೋಣ. ಯಾವುದು ಅದು ಸಫಾರಿ. ಇಲೈಚಿ ಇಸ್ಕೊಂಡಿದ್ದೀವಿ ಗೈಸ್. ನಾನು ಲೈಫಲ್ಲಿ ಅಂದ್ಕೊಂಡಿಲ್ಲ, ಇಲೈಚಿಗೆ 200 ಗ್ರಾಮ್ ಇಲೈಚಿಗೆ 800 ರೂಪಾಯಿ ಇರುತ್ತೆ ಅಂತ. ಅಲ್ಲ ಸಂಜಯ್, ಏನೋ ಒಂದು 20-30 ರೂಪಾಯಿ ಇರುತ್ತೆ ಅಂದ್ಕೊಂಡಿದ್ದೆ. ಅಪ್ಪ ತುಂಬ ಕಷ್ಟ ಆಗಿದೆ ಜೀವನ. ಹಿಂಗೇ ಹೋಗ್ತಾ ಇದ್ದರೆ ಮನೆ ಬರುತ್ತೆ, ಕೆರೆ ಸಿಗುತ್ತೆ. ಹಿಂಗೇ ಹೋಗ್ತಾ ಇದ್ದರೆ ಜೀವನ ತುಂಬ ಕಷ್ಟ ಆಗುತ್ತೆ ಗೈಸ್. ಏನು ಮಾಡೋದು? ಸೊಲ್ಯೂಷನ್ ಏನಿದಕ್ಕೆ? ಮಿಕ್ಕಿದೆಲ್ಲ ತಗೊಳೋದು ಬೇರೆ ಕಡೆನಾ? ಇರೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀನಿ, ಯೋಚನೆ ಮಾಡ್ತಾರೆ ಗೈಸ್, ಅದಕ್ಕೆ ಮಾತಾಡ್ತಿದ್ದೀನಿ. ಸೊಲ್ಯೂಷನ್ ಏನಂದರೆ ಇದಕ್ಕೆ ಹಗ್ಗ ಬೇಡ ಬ್ರೋ, ಏಟ ನೋವಾಗುತ್ತೆ. ಏಣಿ ಅಲ್ಲ ಚೀಚಿ ನೋಡಿ ಗೈಸ್, ಇಲ್ಲ ಗಣೇಶ ಕೂರಿಸ್ತಾ ಇದ್ದಾರೆ. ಬಂದಿದೆ ಗಣೇಶ, ಎಲ್ಲ ರೆಡಿ ಇದ್ದಾರೆ. ಅಲ್ಲೇ ಆಚೆ ಇತ್ತಲ್ಲ ಇವಾಗ. ಆ್ಯಂಡ್ ನಮ್ಮದು ನಾಳೆ ಇಲ್ಲೇ ಒಂದು ಶೂಟ್ ಇದೆ, ಅದ್ರದ್ದು ಒಂಚೂರು ಪ್ರಿಪರೇಷನ್ ಇದೆ. ಇಲ್ಲೊಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ ಗೈಸ್. ರೀಲ್ ಮಾಡಬೇಕು ಗೈಸ್, 1 ಮಿಲಿಯನ್ ಮಾಡಬೇಕು ಗೈಸ್. ರೀಲ್ಸ್ ಮಾಡ್ರೋ. ಏಯ್ ಬನ್ರ, ಇವತ್ತು ನಿಮ್ಮ ಮುಡ್ಡ ಹಾಕೋಣ, ಸ್ನಾನ ಮಾಡ್ರೋ ಅಂತೆ. ಸ್ನಾನ ಮಾಡಿ ಎಷ್ಟು ದಿನ ಆಯ್ತು ನೀವು? ಸೂಪರ್ ಅವ್ರು ಮಾತ್ರ. ಸೊ ಅದೇ ರೀಲ್ಸ್ ಮಾಡಬೇಕು ಗೈಸ್, 1 ಮಿಲಿಯನ್ ಮಾಡಬೇಕು ಗೈಸ್. ತುಂಬ ಜನರಿಗೆ ನಾವು ಪ್ರೂವ್ ಮಾಡಬೇಕು ಗೈಸ್, ಮಾಡೋಣ ಗೈಸ್. ಏಯ್ ಯಾರೋ ಇವನು ಗೈಸ್. ಇನ್ನೊಂದು ಹೋಲ್ಸೇಲ್ ರೇಷನ್ ಅಂಗಡಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಗೋ ಗೈಸ್. ಇಲ್ಲೂ ಇಲ್ಲ ಎಣ್ಣೆ ಟಿನ್ದು, ಯಾಕೋ ಟಿನ್ ಮಾರ್ತಿಲ್ವಂತೆ ಎಲ್ಲೋ. ಒಂದು ಮಾರ್ಟ್ ಇದೆ, ಆ ಮಾರ್ಟಿಗೆ ಹೋಗ್ತಾ ಇದೀವಿ, ಅಲ್ಲಾದ್ರೂ ಸಿಗುತ್ತೆ ಅಂತ. ಸಿ ಗೈಸ್, ಈ ಟಿನ್ ಹುಡುಕೊಂಡು ನಾವು 4 ಅಂಗಡಿ ಸುತ್ತಿದ್ದೀವಿ. ಈ ಥರ ಇಲ್ಲ ಇದೆ, ಬಟ್ ಇದಿರಲಿಲ್ಲ. ಇದೇ ಬೇಕು ಅವ್ರಿಗೆ. ಹೌದು, ಇದು 2 ಕೊಡಿ ಅಣ್ಣ, ಗೋಲ್ಡ್ ವಿನ್ನರ್ ಗೈಸ್. 2 kg ಗೋಡಂಬಿ ತೊಗೋತಾ ಇದೀವಿ ನೋಡಿ ಅಣ್ಣ. ಒಂದು ಟೇಸ್ಟ್ ಕೊಡ್ತೀರಾ? ಥ್ಯಾಂಕ್ಸ್ ಅಣ್ಣ. ಸಾಕು ತೊಳೋ.
ಎಷ್ಟಾಯ್ತಣ್ಣ? ಅಯ್ಯೋ ಅಲ್ಲಿ ಆಗಲ್ಲ ಕಣೋ. ಎಷ್ಟಂತ? ಶೋಲ್ಡರ್ ವರ್ಕೌಟ್ ನನಗೂ ಬರೋಗೀಗ ನೋಡ್ರಪ್ಪ ಗೈಸ್. ಗಣೇಶಗೆ ಎಣ್ಣೆ ಕೊಡೋಕೆ ಹೋಗ್ತಾ ಇದ್ದೀವಿ, ಗೋಡಂಬಿ ಕೊಡೋಕೆ ಹೋಗ್ತಾ ಇದ್ದೀವಿ, ಮತ್ತು ಇಲೈಚಿ ಕೊಡೋಕೆ ಹೋಗ್ತಾ ಇದ್ದೀವಿ ಗೈಸ್. ಹಿಂಗೆ ಶೋಲ್ಡರ್ ವರ್ಕೌಟ್ ಆಗಿಲ್ಲ, ಅದಕ್ಕೆ ಬಾಹುಬಲಿ ಶೇಪಲ್ಲಿ ಎತ್ಕೊಂಡು ಇದು ಬಾಹುಬಲಿ ಸ್ಟೈಲಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬಾಹುಬಲಿ ಶೇಪ್ ಅಲ್ಲ ಅಲ್ಲಿ ನೋಡಿ ಅವನ ಕೈಯಲ್ಲಿ ಎಷ್ಟು ಚಿಕ್ಕ ಐಟಮ್ ಎತ್ಕೊಂಡು ಹೋಗ್ತಾವನು ಅವನು. ಯಾಕೆ ಅಂದರೆ ಎದೆ ನೋವು ಬಂದ್ಬಿಡ್ತಾನೆ, ಅದಕ್ಕೆ ಏನಕ್ಕೆ ಎದೆ ನೋವು. ಇವನ್ ಜೊತೆ ಸವಾಸ ಮಾಡಿ ಎದೇನೋ ಬರ್ತಿರೋ. ಹೌದಪ್ಪ, ನಾನೇ ಸಿಗರೇಟ್ ಓಡಿಸಿದ್ದೆ 2 ಪ್ಯಾಕೆಟ್ ದಿನಕ್ಕೆ ಗೈಸ್. ಒಂದು ದಾರನೇ ಬಿಚ್ಬಿಟ್ಟೆ, ಅದಕ್ಕೆ ಈಸ್ಕೊಂಡ್ಬಿಟ್ಟೆ, ಮೆತ್ತಿಗೆ ಅವನಿಗೆ ಅದನ್ನು ಕೊಟ್ಬಿಟ್ಟೆ. ಹಾಯ್ ಹಾಯ್, ಆರಾಮ? ಹಾಯ್. ನೋಡಿ ಮಸ್ತಾಗಿ ಮಧ್ಯದಲ್ಲಿ ತಾರ್ ನಿಲ್ಲಿಸ್ಬಿಟ್ಟವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ತಾರ್ ನಿಲ್ಸಿರ್ಬೋದು? ಹೆಂಗ್ ಮಾಡಿದ್ದಾರೆ ಗಣೇಶ ನೋಡೋಣ ಬನ್ನಿ. ಇನ್ನೂ ಓಪನೇ ಮಾಡಿಲ್ಲ, ಹಂಗೆ ನೋಡೋಣ ಹೆಂಗ್ ಮಾಡಿದ್ದಾರೆ ಅಂತ. ಹಾಂ ನೋಡ್ಬೋದು ಒಂದ್ಸರಿ. ನೋಡಿ ಹಾಂ ಹಾಂ ನೈಸ್. ನೋಡಿ ಗೈಸ್ ಅಂತಲ್ಲ ಗೈಸ್, ನಾನೊಂದು ಯೂಟ್ಯೂಬ್ ವಿಡಿಯೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಗ್ಲಾಸ್ದು ಏನೋ ಒಂದು ಬೇಕಿತ್ತು ಐಟಮು, ಅದನ್ನು ರೆಡಿ ಮಾಡಿಸ್ಬೇಕಿತ್ತು. ಅದನ್ನು ಕೇಳಕ್ಕೆ ಬಂದಿದ್ದೀವಿ ಎಷ್ಟಾಗ್ಬೋದು ಏನು ಅಂತ. ಸೊ ಅದನ್ನು ವಿಚಾರಿಸ್ತಾ ಇದ್ದೀವಿ. ಅವ್ರಿಗೆ ಶಿವಳಾಗೆ ಬಂದು ಇಲ್ಲಿಂದ ಕೂತ್ಕೊಂಡು ಬಾಕ್ಸಲ್ಲಿ ಕೂತವಳೆ ಗೈಸ್. ನಮ್ಮ ಅಕ್ಕ ಮನೆ ಶಿಫ್ಟ್ ಮಾಡಿದ್ರಲ್ಲ ಅಕ್ಕ ಬಾವ, ಅವರ ಹಾಲು ಅವ್ರಿಗೆ ಚಿಕ್ಕದು ಅಂತ ತಲೆ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವರೊಂದು ಡೈನಿಂಗ್ ಟೇಬಲ್ ತೊಗೊಂಡಿದ್ರು ಹೊಸದು. ಆ ಡೈನಿಂಗ್ ಟೇಬಲ್ನ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡಿದ್ದಾರೆ. ಸೊ ವಿ ಬಾಟ್ ದಿಸ್. ಇದನ್ನು ಎಷ್ಟು ದೊಡ್ಡದಿದೆ ನೋಡಿ ಗೈಸ್, ಎಷ್ಟು ದೊಡ್ಡದಿದೆ. ಈ ಡೈನಿಂಗ್ ಟೇಬಲಿಗೆ ಫಿಕ್ಸ್ ಮಾಡೋದಂಗೆ ಏನು ಗೊತ್ತಿಲ್ಲ. ನಮ್ಮ ಯಾಕೆ ಫಿಕ್ಸ್ ಮಾಡಿಸ್ತಿಲ್ಲ ಅಂದರೆ ಪೇಂಟ್ ಮಾಡಿಸ್ಬೇಕಂತೆ, ಇದನ್ನು ಪಾಲಿಷ್ ಮಾಡಿಸ್ಬೇಕಂತೆ. ಪಾಲಿಷ್ ಮಾಡಿಸಿ ಆಮೇಲೆ ಯೂಸ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದಾರೆ. ಮತ್ತು ಇದು ತಗೊಂಬಂದಿದ್ದಾರೆ. ಫಾರ್ಮ್. ಸೊ ನಾನು ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ, ಬಿಕಾಸ್ ಇವತ್ತೇ ಇನ್ನೊಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಆ್ಯಂಡ್ ಗೈಸ್, ಗ್ಲಾಸ್ ಬಗ್ಗೆ ಯಾರಿಗೂ ತುಂಬ ಐಡಿಯಾ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ನಾನು ಗ್ಲಾಸ್ದು ಒಂದು ಬಾಕ್ಸ್ ಮಾಡಿಸ್ಬೇಕು, ಅದಕ್ಕೆ 2 ಬಾಕ್ಸ್ ಮಾಡಿಸ್ಬೇಕು. ಸೊ ಇಲ್ಲಿ ಮೇಲ್ ಐ ಡಿ ಹಾಕಿ, ನಿಮ್ಮದು ಇಲ್ಲ ಅಂದರೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ದಯವಿಟ್ಟು ಹಾಕ್ಬೇಡಿ. ಮೇಲ್ ಐ ಡಿ ಇಲ್ಲ ನನ್ನ ಮೇಲ್ಗೆ ಏನಾದ್ರು ಮೆಸೇಜ್ ಹಾಕೋಕ್ಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇದೊಂದು ಹೆಲ್ಪ್ ಮಾಡಿ, ಒಂದು ಒಳ್ಳೆ ಕ್ರೇಜಿ ಕಾಂಟೆಂಟ್ ಬರುತ್ತೆ. ಆ್ಯಂಡ್ ಒಂದು ಸರ್ಪ್ರೈಸ್ ಇದೆ ಗೈಸ್, ಆದಷ್ಟು ಬೇಗ ಅದನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ಆನ್ ಮೈ ಥಿಂಗ್ಸ್. See you in the next vlog. Thank you so much for watching.